ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಅದಕ್ಕಿಂತ ಮುಂಚೆ ಇವಾಗ ಅವರ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೋಡೋದಾದರೆ, ನಿನ್ನೆ ಅವರು ಪ್ರಕಟಣೆ ಹೊರಡಿಸಿದ್ರು. ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳ 2ನೇ ಸುತ್ತಿನ ಸೀಟು ಹಂಚಿಕೆ ಮುಂದುವರೆದ ಪ್ರಕ್ರಿಯೆ ಮತ್ತು ಆಯುಷ್ ಕೋರ್ಸ್ಗಳಿಗೆ ಸೀಟು ಹಂಚಿಕೆ. ಅದರಲ್ಲಿ ಏನು ಬಿಟ್ಟಿದ್ದಾರಪ್ಪ ನೋಡೋದಾದರೆ, ಸ್ವಲ್ಪ ಗೈಡ್ಲೈನ್ಸ್ ಬಿಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಓದ್ತೀನಿ ನಿಮ್ಮ ಮುಂದೆ, ಗಮನಿಸಿ. ₹1,00,000 ಕಾಸಿನ್ ಡೆಪಾಸಿಟ್ ಪಾವತಿಸಿ ವೈದ್ಯಕೀಯ ಸೀಟು ದೊರಕದೇ ಇರುವ ವಿದ್ಯಾರ್ಥಿಗಳು, ಅಂದರೆ ಏನು ಮಾಡಿರ್ತಾರೆ, ಸುಮಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೌನ್ಸಿಲಿಂಗ್ ಎರಡೂ ಭಾಗವಹಿಸಿರ್ತೀರಿ. ಅದರಲ್ಲಿ ಇವಾಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕು ಅಡ್ಮಿಷನ್ ಮಾಡಿಸಿರ್ತೀರಿ, ನೆಕ್ಸ್ಟ್ ಮೆಡಿಕಲ್ ಸೀಟ್ಗೆ ವೇಟ್ ಮಾಡ್ತಾ ಇರ್ತೀರಿ. ಅಂಥವ್ರಿಗೆ ಇದು ಇಂಪಾರ್ಟೆಂಟ್ ಅಪ್ಡೇಟು. ದೊರಕದೇ ಇರುವ ವಿದ್ಯಾರ್ಥಿಗಳು 3ನೇ ಸುತ್ತಿನಲ್ಲಿ ಹಂಚಿಕೆಯಾದ ಇಂಜಿನಿಯರಿಂಗ್ ಇತ್ಯಾದಿ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿರುವ ಅಭ್ಯರ್ಥಿಗಳಿಗೆ ಅವರು ಪಾವತಿಸಿದ್ದ ₹1,00,000 ಕಾಸಿನ್ ಡಿಪಾಸಿಟನ್ನು ಇಂಜಿನಿಯರಿಂಗ್ ಹಾಗೂ ಇತ್ಯಾದಿ ಕೋರ್ಸ್ಗಳ ಹೊಂದಾಣಿಕೆ ಮಾಡಲಾಗಿರುತ್ತದೆ. ಅಂದರೆ ಫೀಸನ್ನು ಅಡ್ಜಸ್ಟ್ ಮಾಡಿದ್ದಾರೆ ಅವರು. ನಿಮ್ಮ ಕಾಸಿನ್ ಡಿಪಾಸಿಟನ್ನು ಕಾಲೇಜ್ ಫೀಸ್ ಜೊತೆಗೆ ಅಡ್ಜಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವರ ಹತ್ರ ನಿಮ್ಮ ಕಾಸಿನ್ ಡಿಪಾಸಿಟ್ ಈಗಿಲ್ಲ. ಅಂಥ ಅಭ್ಯರ್ಥಿಗಳು ವೈದ್ಯಕೀಯ ಕೋರ್ಸ್ಗಳಿಗೆ ಆಸಕ್ತಿ ಇದ್ದಲ್ಲಿ ಮತ್ತೊಮ್ಮೆ 1,00,000 ಕಾಸಿನ್ ಡಿಪಾಸಿಟ್ ಪಾವತಿಸಿ ಲಾಗಿನ್ ಮಾಡಿ ಒಪ್ಪಿಗೆ ನೀಡಿದಲ್ಲಿ ಮಾತ್ರ ವೈದ್ಯಕೀಯ ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದು. ದಯವಿಟ್ಟು ಇದರ ಬಗ್ಗೆ ಯೋಚನೆ ಮಾಡಿ. ಅಕಸ್ಮಾತ್ ನಿಮಗೇನಾದರೂ ಇಂಜಿನಿಯರಿಂಗ್ ಸೀಟು ಅಡ್ಮಿಷನ್ ಮಾಡಿಸಿ ಆಲ್ರೆಡಿ ನಿಮಗೆ 15ನೇ ತಾರೀಕಿಂದ ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ. ಅಂಥವರಿಗೆ ಏನಾದರೂ ಒಂದು ರೇ ಆಫ್ ಹೋಪ್, ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಆಸೆ ಇದ್ದು, ನನಗೆ 3ನೇ ಸುತ್ತಿನಲ್ಲಿ ಅಥವಾ ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತಂತ ನಿಮಗೆ ನಿಮ್ಮ ರ್ಯಾಂಕ್ ಪ್ರಕಾರ ಆಸೆ ಇದ್ದರೆ ಅಥವಾ ಗ್ಯಾರಂಟಿ ಇದ್ದರೂ ಕೂಡ ತಿರ್ಗಾ 1,00,000 ನೀವು ಪಾವತಿಸಿ ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಮತ್ತೆ ಭಾಗವಹಿಸಿ ನಿಮಗೆ ಬೇಕಾಗಿರುವ ಮೆಡಿಕಲ್ ಸೀಟನ್ನು ಪಡೆದುಕೊಳ್ಳಿ. ಅಕಸ್ಮಾತ್ ನಿಮಗೆ ಯಾವುದೇ ಥರ ಅದರಲ್ಲಿ ಹೋಪ್ಸ್ ಇಲ್ಲ ಅಥವಾ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ, ನಾನು ಇರೋ ಇಂಜಿನಿಯರಿಂಗ್ ಕೋರ್ಸಿಗೆ ಕಂಟಿನ್ಯೂ ಮಾಡ್ತೀನಿ ಅಂತಿದ್ದರೆ ಇದು ನಿಮಗೆ ಅಪ್ಲೈ ಆಗೋದಿಲ್ಲ. ಸೊ ಟೇಕ್ ಯುವರ್ ಕಾಲ್. ಮನೆಯಲ್ಲಿ ಪೋಷಕರ ಜೊತೆ ಡಿಸ್ಕಷನ್ ಮಾಡಿ, ನಿಮ್ಮ ರ್ಯಾಂಕನ್ನು ನೋಡಿ. ಇವಾಗ ಹೊಸದು 2-3 ಕಾಲೇಜ್ ಸೇರ್ಪಡೆ ಆಗಿರೋದ್ರಿಂದ, ಅಥವಾ ಮತ್ತು ಫಾರೂಕಿ ಅಂತ ಇನ್ನೊಂದು ಮೆಡಿಕಲ್ ಕಾಲೇಜ್ ಜಾಯ್ನ್ ಆಗಿದೆ, 300-400 ಸೀಟ್ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಅದರ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ, ನಿಮಗೆ ಲಾಸ್ಟ್ ರೌಂಡಲ್ಲಿರೋ ಕಟ್ ಆಫನ್ನು ನೋಡಿ, ನಿಮ್ಮ ಕ್ಯಾಟಗರಿ ನೋಡಿ, ಇನ್ ಕೇಸ್ ಇಫ್ ಯು ರಿಯಲಿ ಹೋಪ್ ಟು ಗೆಟ್ ಎ ಮೆಡಿಕಲ್ ಸೀಟ್ ಇನ್ ದ ನೆಕ್ಸ್ಟ್ ರೌಂಡ್, then only you pay ₹1,00,000 as a caution deposit and participate. This is very clear from KE. ಸೊ ಅದರ ಜೊತೆಗೆ ನಿಮಗೆ 2 ದಿವಸ ಟೈಮ್ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋದಕ್ಕಾಗಲಿ ಅಥವಾ ಆ್ಯಡೋ ಡಿಲೀಟು ಏನಾದರೂ ಮಾಡ್ಕೋಬೋದು, ಹೊಸ ಕಾಲೇಜನ್ನು ಸೇರಿಸ್ಕೋಬೋದು. 17, 18 2 ದಿವಸ ಟೈಮ್ ಕೊಟ್ಟಿದ್ದಾರೆ. 18 ನಾಳೆ 5ವರೆಗೆ ಕ್ಲೋಸ್ ಆಗುತ್ತೆ. ಸೊ ಈ ಚಾನ್ಸನ್ನು ಯಾರಾದರೂ ಮೆಡಿಕಲ್ ಎಕ್ಸ್ಪೀರಿಯನ್ಸ್ ಇದ್ದವರು, ಆಲ್ರೆಡಿ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆದವರು ಯೂಸ್ ಮಾಡ್ಕೋಬಹುದು. ಪ್ಯೂರ್ ಮೆಡಿಕಲ್ ಕಾಲೇಜ್ ಹುಡುಗರಂತರೂ ಅದರ ಬಗ್ಗೆ ಗಮನ ಹರಿಸಿರ್ತಾರೆ, ಅದರ ಬಗ್ಗೆ ಎಲ್ಲ ಆ್ಯಕ್ಷನನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಇವಾಗ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ಸ್ಟೂಡೆಂಟ್ಸಿಗೆ ಸ್ವಲ್ಪ ಶಾಕ್ ಆಗ್ಬೋದು. ಇವತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಯಾರಾದರೂ ನ್ಯೂಸ್ ನೋಡಿರಬಹುದು. ನಾನು ನಿನ್ನೆ ಅಥವಾ ಮೊನ್ನೆ ಬಿಟ್ಟಿರೋ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ಸುಮಾರು 351 ವಿದ್ಯಾರ್ಥಿಗಳು KE 3rd ರೌಂಡಲ್ಲಿ ಸೀಟ್ ಪಡೆದುಕೊಂಡು 10,000 ಕಾಸಿನ್ ಡಿಪಾಸಿಟನ್ನು ಪೇ ಮಾಡಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅಲೋಕೇಟ್ ಮಾಡಿಕೊಂಡು ಕಾಲೇಜಿಗೆ ರಿಪೋರ್ಟ್ ಆಗದೇ ಇರೋ 351 ಸ್ಟೂಡೆಂಟ್ಸ್, ಅವ್ರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದರ ಪ್ರಕಾರ ಒಂದು ಸ್ವಲ್ಪ ನೀವು ನೋಡಿ, ನಾನು ನಿಮಗೆ ಅದರ ಲಿಂಕನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೋಟಿಸಸ್ ಟು 351 ಸ್ಟೂಡೆಂಟ್ಸ್ ಹೂ ಡಿಡ್ ನಾಟ್ ಜಾಯಿನ್ ಕಾಲೇಜ್ ಆಫ್ಟರ್ ಕೌನ್ಸಿಲಿಂಗ್. ಅದರ ಪ್ರಕಾರ ಏನು ಬರೆದಿದ್ದಾರಪ್ಪ ಅಂತಂದರೆ, ಆ್ಯಸ್ ಮೆನಿ ಆ್ಯಸ್ 351 ಸ್ಟೂಡೆಂಟ್ಸ್
who attended the third round of counseling for the common entrance test but failed to join colleges will be issued a show cause notice by the Karnataka Examination Authority. It has also recommended Visvesvaraya Technological University VTU that engineering colleges should not admit these students under any quota. Please make a note of this. ಏನಪ್ಪ ಅಂತಂದರೆ, ನಿಮಗೆ KE ಥರ್ಡ್ ರೌಂಡಲ್ಲಿ ಯಾವುದೋ ಕಾಲೇಜು ಯಾವುದೋ ಬ್ರ್ಯಾಂಚ್ ಅಲೋಕೇಟ್ ಆಗಿರುತ್ತೆ, ಅದನ್ನು ನೀವು ಅಡ್ಮಿಷನ್ ಪ್ರೊಸೀಜರ್ನ ಮುಗಿಸಿರಲ್ಲ. ಅದ್ರ ಜೊತೆಗೆ ನಿಮಗೆ ಕಾಮೆಡ್ಕೇನಲ್ಲಿ ಬೇರೆ ಕಾಲೇಜು ಬೇರೆ ಬ್ರ್ಯಾಂಚು ನಿಮಗೆ ಇಷ್ಟ ಆಗಿರೋದು ಅಲಾಟ್ ಆಗಿರುತ್ತೆ. ಅದರ ಪ್ರಕಾರ ನೀವು ಅಡ್ಮಿಷನ್ ತೊಗೊಂಡಿರ್ತೀರಿ. ಥರ್ಡ್ ರೌಂಡಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅಲಾಕೇಟ್ ಆಗಿರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗುತ್ತೆ. ಏನಪ್ಪ ಅಂತಂದರೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTO will not honor or not accept your admission in case you have taken admission through any other quota, that is COMEDK quota or management quota even. ಬೇರೆ ಕೋಟಾದಲ್ಲಿ ನೀವು ಸೀಟ್ ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸೊ ನನ್ನ ಕಡೆಯಿಂದ ಏನು ನಿಮಗೆ ಸಲಹೆ ಅಂದರೆ, ಅಂಥ ವಿದ್ಯಾರ್ಥಿಗಳು ದಯವಿಟ್ಟು KE ಆಫೀಸಿಗೆ ಪರ್ಸನಲಾಗಿ ವಿಸಿಟ್ ಮಾಡಿ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಮೀಟ್ ಮಾಡಿ ನಿಮ್ಮ ಕುಂದುಕೊರತೆಗಳನ್ನು ಅವರಿಗೆ ಹೇಳಬಹುದು. ಯಾಕೆ ನೀವು ಜಾಯ್ನ್ ಆಗಲಿಲ್ಲ? ನಾನು ಮುಂಚೆ ಹೇಳ್ದಂಗೆ KE ಅವರು ವಿದ್ಯಾರ್ಥಿಗಳ ಪರವಾಗಿಯೇ ಇರ್ತಾರೆ. ಅವರ ಹಿತದೃಷ್ಟಿಯಿಂದನೇ ಚಿಂತೆ ಮಾಡ್ತಾ ಇರ್ತಾರೆ. ಯಾವುದೇ ಥರ ತೊಂದರೆ ಆಗಲ್ದಂಗೆ ನೋಡ್ಕೊಳ್ಳೋದೇ ಅವ್ರದ್ದು ಕರ್ತವ್ಯ ಅಥವಾ ಹಿತಾಸಕ್ತಿ. ಸೊ ಅದಕ್ಕೆ ಯಾವುದೇ ಥರ ನೀವು ಇದರಲ್ಲಿ ನಿರ್ಲಕ್ಷ್ಯ ತೋರಿಸಬೇಡಿ. ಮುಂದೆ ನೀವು ಯಾವುದೇ ಥರ ಕಾಲೇಜನ್ನು ಕಂಟಿನ್ಯೂ ಮಾಡಬೇಕಾದ್ರೆ ಅಥವಾ ಬೇರೆ ಕೋಟಾದಲ್ಲಿ ಸೀಟು ತೊಗೊಂಡಾಗ ಅದು ನಿಮಗೆ ರದ್ದು ಆಗ್ಬೋದು. ಅದೆಲ್ಲ ತೊಂದರೆಗಳು ಬೇಡ. ನಿಮ್ಮ ಇಂಜಿನಿಯರಿಂಗ್ ಜರ್ನಿ ಸುಖವಾಗಿ ನಡೀಲಿ ಅನ್ನೋದೇ ನನ್ನ ಆಸೆ ಈ ಚಾನಲ್ ಮುಖಾಂತರ. ಸೊ ಅಂಥವರು ಸ್ವಲ್ಪ ಗಮನ ಹರಿಸಿ. ಅದರ ಜೊತೆಗೆ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ, COMEDK after 4th round there are 18,500 seats are left over. ಅದನ್ನು COMEDK ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಹಾಕಿದ್ರು. ಅದರ ಪ್ರಕಾರ ನಿಮಗೆ ತಿಳಿಸಿದ್ದೆ. ಸುಮಾರು ಕಾಲೇಜುಗಳಲ್ಲಿ, ಪರ್ಟಿಕ್ಯುಲರ್ಲಿ BMS ಕಾಲೇಜಲ್ಲಿ ಸುಮಾರು ಅಂದರೆ ಹೆಚ್ಚು ಕಡಿಮೆ ಒಂದು 100 ಸೀಟು ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸ್ ಸೇರಿಸಿ ಉಳಿದಿದ್ವು. ಅದನ್ನೇನು ಮಾಡ್ತಾರಂತೇಳಿ. ಬಟ್ ಇಲ್ಲಿ ಕೆಳಗಡೆ ಏನು ಮಾಡಿದ್ದಾರೆ ಅಂತಂದರೆ, BMS ಕಾಲೇಜವರು ಆಲ್ರೆಡಿ ಲೆಟರ್ ಬರೆದಿದ್ದಾರೆ, ನೀವು ನೋಡ್ತಾ ಇರ್ಬೋದು. which was in the eye of seat blocking storm last year has decided not to convert unfilled seats to management quota this year. ಅಂದರೆ ಸೀಟು ಹಾಗೆ ಉಳಿಯುತ್ತೆ, ಅನ್ಯೂಸ್ಡ್ ಅನ್ಫಿಲ್ಡ್ ಅಲ್ವಾ. ಸೊ ಇದು ಒಂದು ದುರಂತ. ಈ ವರ್ಷ ಸುಮಾರು ಡಿಸರ್ವ್ಡ್ ಅರ್ಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ಸೀಟ್ಗಳು ಖಾಲಿ ಉಳಿದಿದ್ದಾವೆ. ಮ್ಯಾನೇಜ್ಮೆಂಟ್ನವ್ರಿಗೂ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ AICT ಪ್ರಕಾರ ಅಕಾಡೆಮಿಕ್ ಅಡ್ಮಿಷನ್ದು ಮುಗಿದಿದೆ. 15th was the last date. Though none of our college was not in the seat blocking controversy last year, we were dragged into it. ಅವ್ರೇನು ಮಾಡಿದ್ದಾರೆ, the management has decided not to fill up the seats and they have written letter to COMEDK, KEA and other authorities not to return the unfilled seats to the college. Instead, ಅವರು ಕೂಡ ಏನು ಸಜೆಸ್ಟ್ ಮಾಡಿದ್ದಾರೆ ಅಂದರೆ, ಇನ್ನೊಂದು ಬೇಕಾದ್ರೆ ರೌಂಡ್ ಕಂಡಕ್ಟ್ ಮಾಡಿ ಸೀಟ್ನ ಫಿಲ್ ಮಾಡಿ ಅಂತ ಬರೆದಿದ್ದಾರೆ. ಅದು ತುಂಬ ಒಳ್ಳೆಯ ಖುಷಿ ವಿಚಾರ ವಿದ್ಯಾರ್ಥಿಗಳ ಪರವಾಗಿ. ಅಕಸ್ಮಾತ್ ಅದೇ ಏನಾದರೂ ಒಂದು ಸ್ವಲ್ಪ ಯೂಸ್ ಆದರೆ, ನಾನು ಮುಂಚೆ ಹೇಳಿದಂಗೆ ಇನ್ನೊಂದು ರೌಂಡು, ರ್ಯಾಪಿಡ್ ರೌಂಡು ಅಥವಾ ಸ್ಪೆಷಲ್ ಪ್ರೊವಿಷನಲ್ ರೌಂಡ್ ಏನಾದರೂ ಕರೀರಿ. ಆ ಥರ ಒಂದು ರೌಂಡನ್ನು ಕಂಡಕ್ಟ್ ಮಾಡಿ KE ಅವರು ಮತ್ತು COMEDK ಅವರು ಕೊಲಾಬ್ರೇಟ್ ಆಗಿ ಉಳಿದಿರೋ ಸೀಟನ್ನು ಅರ್ಹ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿದರೆ ಒಂದು ಒಳ್ಳೆ ಅರ್ಥ ಬರುತ್ತೆ. ಅದೇ ನನ್ನ ಆಸೆ. ಅದರ ಜೊತೆಗೆ ಎಷ್ಟೋ ಜನ ಕಾಯ್ಕೊಂಡು ಕೂತಿರೋ ವಿದ್ಯಾರ್ಥಿಗಳಿಗೂ ಕೂಡ ಸೀಟ್ ಹಂಚಿಕೆ ಆಗಿ ಅವರು ಕೂಡ ತಮ್ಮ ಇಂಜಿನಿಯರಿಂಗ್ ಪ್ರಯಾಣವನ್ನು ಪ್ರಾರಂಭಿಸಲು ಅನುಕೂಲ ಆಗುತ್ತೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಸುಮಾರು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದ್ದಾರೆ, ಮಾಪಪ್ ರೌಂಡಿಗೆ ರಿಕ್ವೆಸ್ಟ್ ಮಾಡಿ, ಸ್ಪೆಷಲ್ ರೌಂಡ್ಗೆ ರಿಕ್ವೆಸ್ಟ್ ಮಾಡಿ ಅಂತ. ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಹೇಗೆ ಮಾಪಪ್ ರೌಂಡ್ ಮಾಡ್ತಾರೋ ಅದೇ ಥರ AICT ಅವರಿಂದ ಪರವಾನಗಿ ತಗೊಂಡು
ಅದನ್ನು ಮಾಪಪ್ ರೌಂಡಾಗಿ ಕನ್ವರ್ಟ್ ಮಾಡಿ ಸೀಟು ಹಂಚಿಕೆ ಆದರೆ ಅದರಿಂದ ತುಂಬ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಂತ ನಾನು ಆಶಿಸ್ತೀನಿ. ಅದರಿಂದ ಕೆ ಯು